ಅವರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರು ಹೇಳಿದ್ದು ಕೇಳಿಸ್ಕೋತಾರೆ, ಇವ್ರು ಹೇಳಿದ್ದು ಕೇಳಿಸ್ಕೋತಾರೆ. ಆದರೆ ಅಸಲಿ ಕಾರಣ ಒಂದಿರಲೇಬೇಕಲ್ಲ. ರೇಖಾ ಅವರ ಕೊಲೆಗೆ ಅಸಲಿ ಕಾರಣ 4 ಆಯಾಮಗಳಲ್ಲಿ ಪೊಲೀಸರು ಅದಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೌಟುಂಬಿಕ ಕಲಹವೋ, ರಾಜಕೀಯ ದ್ವೇಷವೋ, ಹಣಕಾಸಿನ ವ್ಯವಹಾರವೋ ಗೊತ್ತಿಲ್ಲ. ಆದರೆ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಷ್ಟೋ ಸರಿ ಕೊಲೆ ನಡೆದಾಗ ಅಂದುಕೊಳ್ಳದೇ ಇರೋದು ಇನ್ನೇನೋ ನಡೆದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮುಂಬರುವ BBMP ಚುನಾವಣೆಗೆ ಕೊಲೆ ನಡೀತಾ, ಫ್ಲವರ್ ಗಾರ್ಡನ್ ರಕ್ತಸಿಕ್ತವ ಯಾಕಾಯಿತು, ಹೀಗೆ ಹಲವಾರು ಪ್ರಶ್ನೆಗಳು. ಪ್ರತಿಯೊಂದು ಎವಿಡೆನ್ಸು ಬಿಡಲ್ಲ. ಅಲ್ಲಿ ಹೋದಾಗ ಸುತ್ತಮುತ್ತ ಇರೋ ಅಲ್ಲೇನು ತಿಂಡಿ ಬಿದ್ದಿತ್ತು ಅಂದರು, ಅಥವಾ ಅಲ್ಲಿ ಬೆರಳಚ್ಚು ತಜ್ಞರಿಂದ ಹಿಡಿದು ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಾರೆ. ಅದು ಹಾಗಾಗಿನೇ ಅಲ್ಲಿ ಬ್ಯಾರಿಕೇಟಾಗಿ ಕ್ಲೋಸ್ ಮಾಡ್ತಾರೆ, ಯಾರು ಓಡಾಡಬಾರ್ದು, ಏನು ಮುಟ್ಟಬಾರ್ದು ಅಂತ. ಪ್ರತಿಯೊಂದನ್ನು ಕೂಡ ಫೋಟೋ ತೆಗಿತಾರೆ, ಅನಲೈಸ್ ಮಾಡ್ತಾರೆ. ತದನಂತರ ನಿಧಾನಕ್ಕೆ ಅದರ ಎಲ್ಲ ಆಯಾಮಗಳನ್ನು, ಸುಳಿಗಳನ್ನು, ತಿರುವುಗಳನ್ನು ಭೇದಿಸ್ತಾರೆ. ಫೈನಲಿ ಯಾರು ಮಾಡಿದ್ರು ಅವ್ರು ಸಿಕ್ಕಾಕತ್ತಾರೆ, ಅನುಮಾನನೇ ಇಲ್ಲ. ಸೊ ಕೌಟುಂಬಿಕ ಕಲಹ ಒಂದು ಕಡೆ ಇದೆ, ಕೊಲೆಯ ಮತ್ತೊಬ್ಬ ಆರೋಪಿ ಸ್ಟೀಫನ್ ಇದ್ದಾನೆ ಅಂತ ಇನ್ನೊಂದು ಕಡೆ ಸುದ್ದಿ ಇದೆ. ಸ್ಟೀಫನ್ ಯಾರು ಅಂದರೆ ಅವನು ಕೂಡ ರಿಲೇಟಿವು, ಮಾಜಿ ಕಾರ್ಪೊರೇಟರ್ ಹಣದ ಸಹಾಯ ಮಾಡಿರಲಿಲ್ಲ ಅಂತ ಇದೇ ಆರೋಪ ಕೊಲೆ ಕಾರಣ ಆಯಿತು ಅಂತ. ಹೀಗೆ ಬೇರೆ ಬೇರೆ ಎಲ್ಲ ಕಡೆ ಇದೆ. ಪೀಟರ್ ಮತ್ತು ಸೂರ್ಯ ಕೊಲೆ ಮಾಡಿದ್ದಾರೆ ಅಂತ ಇದೆ. ಇನ್ನೂ ಅವರೆಲ್ಲ ಸಿಗಬೇಕಲ್ಲ. ಸೊ ಮನಸ್ತಾಪ ಇತ್ತು ಅಂತ ಮಾತಿದೆ. ಪೀಟರ್ ಕೆಲಸ ಮಾಡಿಸಿದ್ದ ವಿಚಾರದಲ್ಲಿ ಬಿಲ್ ಆಗಿರಲಿಲ್ಲ, ಹಾಗಾಗಿ ಅವನು ಹಣ ಕೇಳ್ತಿದ್ದ, ಹಣ ಕೊಡಿಸಿ ಅಂತ ದುಂಬಾಲು ಬಿದ್ದಿದ್ದಂತೆ ಪೀಟರ್. ವೈಯಕ್ತಿಕ ವಿಚಾರದಲ್ಲಿ ಕೂಡ ಜಗಳ ಆಗಿತ್ತು ಅಂತ ಸುದ್ದಿ ಇದೆ. ಏನೋ ಎಷ್ಟೋ ಥರ ಇದೆಯಪ್ಪ. ಕೌಟುಂಬಿಕ ಕಲಹ ಅಂತ ಇನ್ನೊಂದು ಕಡೆ ಇದ್ದೇ ಇದೆ. ಅಲ್ಲಿ ಸ್ಟೀಫನ್ ಹೆಸರು, ಕದಿರೇಶ್ ತಂಗಿಯ ಮಗ ಸ್ಟೀಫನ್ ಅನ್ನೋ ಮಾತುಗಳಿವೆ. ಮಾಜಿ ಕಾರ್ಪೊರೇಟರ್ ಆಗಿದ್ದರೂ ಹಣಕಾಸಿನ ಸಹಾಯಕ್ಕೆ ಯಾರು ಹೆಲ್ಪ್ ಮಾಡಿರಲಿಲ್ವಂತೆ, ಹಾಗಾಗಿ ಅವನು ಸ್ಕೆಚ್ ಹಾಕಿದ್ದ ಅಂತ ಇದೆ. ಇನ್ನು BBMP ಎಲೆಕ್ಷನ್ನು, ಅದಕ್ಕೆ ರೇಖಾ ಅವರು ರೆಡಿ ಆಗ್ತಾ ಇದ್ರು. ನೆನ್ನೆ ಕೂಡ ಹೇಳಿದ್ರಲ್ಲ ಅವ್ರ ಕಡೆಯವರೇ, ಅಂದರೆ ರಾಜಕೀಯವಾಗಿ ಹೌದು ಅವರೇ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ದರು ಮುಂದಿನ ಚುನಾವಣೆಗೆ ಅಂತ. ಸೊ ಚುನಾವಣೆ ಮೇಲೆ ಕದಿರೇಶ್ ಅವರ ಅಕ್ಕ ಮಾಲಾ ಅವ್ರು ಕಣ್ಣು ಹಾಕಿದ್ರಾ ಅಂತ ಕೂಡ ಒಂದು ಕ್ವಶನ್ ಮಾರ್ಕ್ ಇದೆ. ಮಾಲಾ ವಿರುದ್ಧವೂ ಕೂಡ ರೌಡಿ ಶೀಟರ್ ಹಾಕಲಾಗಿದೆಯಂತೆ. ಓಹೋ, ಹಾಗಾಗಿ ಅನುಮಾನ ಬರೋದು ಸಹಜವೇ. ಇದು ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಸ್ಕೆಚ್ ಏನಾರು ಹಾಕಿದ್ರ ಮಾಲಾ ಮತ್ತು ಅವ್ರ ಟೀಮ್ನವರು ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಇನ್ನು ಸೂರ್ಯ ಕಾಟನ್ಪೇಟೆ ಠಾಣೆಯ ರೌಡಿ ಶೀಟರ್, ಆತನ ಮೇಲೆ ಅನುಮಾನ ಇದೆ. ಯಾಕೆಂದರೆ ಇತ್ತೀಚೆಗೆ ಸೂರ್ಯನ ವಿರುದ್ಧ ರೌಡಿ ಶೀಟರ್ ತೆರೆಯಲಾಗಿತ್ತು, ಏರಿಯಾದಲ್ಲಿ ಒಳ್ಳೆ ಹವಾ ಇಟ್ಟಿದ್ರಂತೆ. ಹತ್ಯೆಗೆ ಕೈ ಜೋಡಿಸಿದ್ದ ಸೂರ್ಯ ಅಂತ ಕೂಡ ಇದೆ. ಸೊ ಹಾಗಾಗಿ ಪೀಟರ್, ಸೂರ್ಯ, ಸ್ಟೀಫನ್, ಮಾಲಾ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಖಾಕಿಗೆ ಸಿಕ್ಕಿದೆಯಾ ರೇಖಾ ಹಂತಕರ ಜಾಡು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಬೆಳ್ಳಂಬೆಳಗ್ಗೆ 50ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇವತ್ತೇ ಅರೆಸ್ಟ್ ಆಗ್ತಾರೆ. ಆಗಿದ್ರೆ ಪಕ್ಕ ಯಾರು ಕೊಲೆ ಮಾಡಿದ್ರು ಆರೋಪಿಗಳು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಬೆಳಗ್ಗೆ 10:30 ಸುಮಾರಿಗೆ ನಡೆದಂತಹ ಕೊಲೆ ಇವತ್ತು ಬೆಳಗ್ಗೆ 9 ಗಂಟೆ ಆದಮೇಲೆ ರೇಖಾ ಅವರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಪೋಸ್ಟ್ಮಾರ್ಟಮ್ ಆದಮೇಲೆ ಕೋವಿಡ್ ಟೆಸ್ಟ್ ಆಗುತ್ತೆ. ನಂತರ ದೇಹವನ್ನು ಹಸ್ತಾಂತರ ಮಾಡ್ತಾರೆ. ಅದಾದಮೇಲೆ ಆರೋಪಿಗಳಿಗೆ ಖಾಕಿ ಬಲೆ ಬೀಸ್ತಾರೆ. ಫೈನಲಿ ಅದು ಪ್ರೂವ್ ಆದರೆ, ಇವರ ಇನ್ವೆಸ್ಟಿಗೇಷನಲ್ಲಿ ಅದು ಪಕ್ಕಾ ಎವಿಡೆನ್ಸ್ ಸಿಕ್ಕಿದ್ರೆ ಆ ವ್ಯಕ್ತಿ, ಯಾಕೆಂದರೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಕಮಿಷನರ್ಗೆ ಸೂಚನೆ ಕೊಟ್ಟಿದ್ದಾರೆ, ಸೀರಿಯಸ್ ಆಗೆಲ್ಲ ಕೆಲಸ ಮಾಡ್ತಿದ್ದಾರೆ, 24 ಗಂಟೆ ಒಳಗೆ ಆ ಕೊಲೆಗಡುಕರನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಂತ. 24 ಗಂಟೆ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ಈಗ 22ನೇ ಗಂಟೆಯಲ್ಲಿ ಓಡಾಡ್ತಾ ಇದೆ. ಇನ್ನೂ 2 ಅವರ್, ಅದರೊಳಗಡೆ ಆಗಲ್ಲ ಅಂತೇನಿಲ್ಲ. ಪೊಲೀಸರು ಅಷ್ಟು ಸಮರ್ಥರಿದ್ದಾರೆ, ಮುಲಾಜಿಲ್ಲದೆ ಅರೆಸ್ಟು ಮಾಡ್ತಾರೆ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜುನಾಥ್. ನಾನಾಗಲೇ ಅನ್ಕೋತಾ ಇದ್ದೆ, ಇನ್ನು 2 ಗಂಟೆ ಕಳೆದ್ರೆ 24 ಗಂಟೆ ಆಯಿತು ಅಂತ. ತನಿಖೆಯ ದಿಕ್ಕು ಹೇಗೆ ಸಾಗುತ್ತಾ ಇದೆ ಮತ್ತು ಅಂದುಕೊಳ್ಳದೇ ಇರೋ ಬೇರೆ ಬೇರೆ ಆಯಾಮಗಳು ಕಾಣಿಸ್ತಾ ಇದೆ ಈಗ. ಸೊ ಏನಾಗ್ತಿದೆ ಈ ಕ್ಷಣದ ಅಪ್ಡೇಟ್ಸ್ ಏನು?
ಎಸ್, ಖಂಡಿತ ಹರೀಶ್. ಮಾಜಿ ಕಾರ್ಪೊರೇಟರ್ ರೇಖಾ ಕದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಪಶ್ಚಿಮ ವಿಭಾಗದ ಪೊಲೀಸರಿಂದ ಸುಮಾರು 4 ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಗಳ ಬಲೆಗೆ ಬೀಸಿರುವಂತದ್ದು. ಜೊತೆಗೆ ಸದ್ಯಕ್ಕೆ ಈಗಾಗಲೇ 50ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಬೆಳ್ಳಂಬೆಳಗ್ಗೆ ವಿಚಾರಣೆಗೂ ಕೂಡ ಒಳಪಡಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೊಲೆಯ 4 ಆಯಾಮಗಳಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ಕೊಂಡಿದ್ದಾರೆ. ಆ ಹಂತದಲ್ಲಿ ಇವತ್ತು ಆದಷ್ಟು ಆರೋಪಿಗಳನ್ನ ಬಂಧನ ಮಾಡಲೇಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕೂಡ ಅಷ್ಟೇ ಬೆಂಗಳೂರಿನ ಪೊಲೀಸರು ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಸುಮಾರು 50ಕ್ಕೂ ಅಧಿಕ ಅವರ ರಿಲೇಟಿವ್ಸ್ ಆಗಿರ್ಬೋದು, ಅವ್ರ ಜೊತೆ ಸಂಪರ್ಕದಲ್ಲಿದ್ದಂತವರಾಗಿರ್ಬೋದು ಮತ್ತು ಅವರ ಫೋನ್ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು ಇಂಥವರನ್ನು ಈಗಾಗಲೇ ಕರ್ಕೊಂಡೋಗಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಿದ್ದಾರೆ. ಎಲ್ಲೋ ಒಂದು ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಆರೋಪಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಈಗಾಗಲೇ ಲಭ್ಯವಾಗಿದ್ದು, ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಾಗಿ ಆರೋಪಿಗಳನ್ನ ಬಂಧಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ 4 ಆಯಾಮಗಳಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಒಂದು ಹಣಕಾಸಿನಿಂದಾಗಿ ಈ ಒಂದು ಕೊಲೆ ಆಗಿರಬಹುದು ಅನ್ನುವಂತ ಒಂದು ಸಸ್ಪೆಕ್ಟ್ ಇದ್ರೆ, ಮತ್ತೊಂದು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಆಗಿರಬಹುದಾ ಅನ್ನುವಂತಹದ್ದೊಂದು ಮತ್ತೊಂದು ಕಡೆ ಇರುವಂತಹ ಅನುಮಾನ. ಜೊತೆಗೆ ಸಂಬಂಧಿಕರಿಂದಲೇ ಈ ಒಂದು ಕೊಲೆ ಆಗಿರಬಹುದು ಅನ್ನೋದು ಕೂಡ ಈಗಾಗಲೇ ಪೊಲೀಸರಿಗಿರುವಂತಹ ಇನ್ನೊಂದು ಸಸ್ಪೆಕ್ಟ್. ಈ ಒಂದು ಆಂಗಲ್ ಗಳೆಲ್ಲವಲ್ಲೂ ಕೂಡ ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಕಚೇರಿಯಲ್ಲಿ ಏನ್ ಕೆಲಸ ಮಾಡ್ತಿದ್ರು ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಪೀಟರ್ನ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂತದ್ದು. ಈ ಎಲ್ಲಾ ಆಯಾಮಗಳಲ್ಲಿ ಈಗಾಗಲೇ ಒಂದು ಮಟ್ಟಕ್ಕೆ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿರುವಂತಹ ಪಶ್ಚಿಮ ವಿಭಾಗದ ಪೊಲೀಸರು ಬಹುತೇಕ ಈಗ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಎಲ್ಲಾ ರೀತಿಯಂತಹ ಸಿದ್ಧತೆಗಳೊಂದಿಗೆ ಅವ್ರು ಎಲ್ಲಿದ್ದಾರೆ ಏನನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಲು ಮುಂದಾಗಿದ್ದಾರೆ. ಜೊತೆಗೆ ಇವತ್ತು ಮರಣೋತ್ತರ ಪರೀಕ್ಷೆಯನ್ನ ಬಹುತೇಕ 9 ಗಂಟೆ ವೇಳೆಗೆ ಕಂಪ್ಲೀಟ್ ಮಾಡ್ತಾರೆ. ರೇಖಾ ಕದ್ರೇಶ್ ಅವರ ಮರಣೋತ್ತರ ಪರೀಕ್ಷೆ ಸೂರ್ಯ, ಸ್ಟೀಫನ್, ಮಾಲಾ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಯಾವ ಕಡೆಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ? ಇಲ್ಲಿ ಜಾಸ್ತಿ ಅನಿಸ್ತಾ ಇದೆ ಅಂತ ಏನಾದರೂ ಪೊಲೀಸರಿಗೆ ಅನುಮಾನ ಬಂದಿದ್ಯಾ ಬಲವಾಗಿ? ಎಸ್, ಖಂಡಿತವಾಗಿ 2 ಆಯಾಮಗಳಲ್ಲಿ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳಿರುವಂತದ್ದು. ಒಂದು ಮಾಲಾ ಅನ್ನುವಂಥದ್ದು ಕದ್ರೇಶ್ ಅವರ ಹಕ್ಕ ಆಗಿರ್ತಾರೆ. ಜೊತೆಗೆ ಕದ್ರೇಶ್ ಅವರು ಕೊಲೆ ಆದಂತ ಬಳಿಕ ಆಸ್ತಿ ಎಲ್ಲವನ್ನೂ ಕೂಡ ಇದೇ ಒಂದು ರೇಖಾ ಅವರೇ ಇಟ್ಕೊಂಡಿದ್ರು, ನಮ್ಗೆ ಯಾವುದೇ ರೀತಿಯಂತ ಆಸ್ತಿಯನ್ನು ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಆಕೆಯ ಕೊಲೆ ಮಾಡಿಸಿರಬಹುದು ಅನ್ನುವಂಥ ಒಂದು ಸಸ್ಪೆಕ್ಟ್ ಕೂಡ ಪೊಲೀಸರಿಗೆ ಜಾಸ್ತಿ ಆಗ್ತಿದೆ. ಯಾಕಂದ್ರೆ 2018ರಲ್ಲಿ ಕದ್ರೇಶ್ ಅವರ ಮರ್ಡರ್ ಆಗುತ್ತೆ. ಮರ್ಡರ್ ಆದಂತ ಬಳಿಕ ಅವರಿಗೆ ಸೇರಿದಂತ ಎಲ್ಲ ಆಸ್ತಿಯನ್ನು ಕೂಡ ಈ ಒಂದು ರೇಖಾನೇ ತಗೊಂಡಿದ್ರು. ಜೊತೆಗೆ ನಮ್ಗೆ ಹಣಕಾಸಿನ ರೀತಿಯಲ್ಲಿ ಕೂಡ ಯಾವುದೇ ರೀತಿಯಂತ ಸಹಾಯವನ್ನ ಮಾಡ್ತಿರ್ಲಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಮಾಲಾ ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಿ ಮಾಡಬೇಕು ಅನ್ನುವಂತಹದ್ದು ಕೂಡ ಒಂದು ಲೆಕ್ಕಾಚಾರದಲ್ಲಿ ಇದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇದು ಒಂದು ಕಡೆ ಸಂಬಂಧಿಕರಿಂದಲೇ ಕೊಲೆ ಆಗಿರಬಹುದು ಅನ್ನುವಂಥದ್ದು ಒಂದು ಪೊಲೀಸರಿಗಿರುವಂತಹ ಒಂದು ಸಸ್ಪೆಕ್ಟ್. ಮತ್ತೊಂದು ಕಡೆ ಈ ಒಂದು ಪೀಟರ್ ಕೂಡ ಇದೇ ಒಂದು ರೇಖಾ ಕದ್ರೇಶ್ ಅವರ ಬಳಿ ಕೆಲಸ ಮಾಡ್ಕೊಂಡಿದ್ದ. ಜೊತೆಗೆ ಆತನು ಕೂಡ ಒಂದಷ್ಟು ಕಾಂಟ್ರಾಕ್ಟ್ ಗಳನ್ನು ಕೂಡ ಇವರು ಕಾರ್ಪೊರೇಟರ್ ಆಗಿದ್ದಂತ ಟೈಮ್ ಅಲ್ಲಿ ಕೊಟ್ಟಿದ್ರು. ಆದ್ರೆ ಅವುಗಳ ಬಿಲ್ಗಳು ಕ್ಲಿಯರ್ ಆಗಿರಲಿಲ್ಲ. ಜೊತೆಗೆ ಬಿಲ್ಗಳನ್ನ ಕ್ಲಿಯರ್ ಮಾಡಿ ಅಂತ ಕೂಡ ಸಾಕಷ್ಟು ಬಾರಿ ಹೇಳಿದ್ದ. ಜೊತೆಗೆ ಕುಡ್ಕೊಂಡು ಬಂದ್ಬಿಟ್ಟು ಕೂಡ ಕಚೇರಿ ಬಳಿ ಗಲಾಟೆ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆತನು ಆ ಒಂದು ಬಿಲ್ಗಳನ್ನು ಕ್ಲಿಯರ್ ಮಾಡಿಲ್ಲ. ಜೊತೆಗೆ ಆತನಿಗೆ ಯಾವುದೇ ರೀತಿಯಂತಹ ಹಣಕಾಸಿನ ಸಹಾಯವನ್ನು ಕೂಡ ಆಕೆ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೀಟರ್, ಸ್ಟೀಫನ್ ಮತ್ತು ಇನ್ನೊಬ್ಬನ ಜೊತೆ ಸೇರ್ಕೊಂಡು ಈ ರೀತಿಯಂತಹ ಕೃತ್ಯವನ್ನ ಮಾಡಿರಬಹುದು ಅನ್ನುವಂಥದ್ದು ಕೂಡ ಎರಡನೇ ಸಸ್ಪೆಕ್ಟ್. ಈ 2 ಆಯಾಮಗಳಲ್ಲಿ ಕೂಡ ಪೊಲೀಸರು ಎಲ್ಲಾ ರೀತಿಯಲ್ಲಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಬಹುತೇಕ ಮಾಲಾವರನ್ನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಮತ್ತೊಂದು ಕಡೆ ಈ ಒಂದು ಪೀಟರ್ ಜೊತೆ ಸಂಪರ್ಕದಲ್ಲಿದ್ದಂತವ್ರು ಎಲ್ಲರನ್ನು ಕೂಡ ಈಗಾಗಲೇ ವಿಚಾರಣೆ ಪಡಿಸಿದ್ದು. ಇದುವರೆಗೂ 50ಕ್ಕೂ ಅಧಿಕ ಜನರನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ಹರೀಶ್, ಲೆಟ್ಸ್ ವೇಟ್ ಅಂಡ್ ಸಿ. ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.